ಈ ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟಿ ರೆಸಿಪಿಯನ್ನು ಬ್ರೇಕ್ಫಾಸ್ಟ್ ಅಂತನಾದರೂ ಕರಿಬಹುದು, ಸ್ನ್ಯಾಕ್ ಅಂತನಾದರೂ ಕರಿಬಹುದು. ಇವತ್ತು ಒಂದು ಅದ್ಭುತವಾದ ರೆಸಿಪಿ ಬಗ್ಗೆ ತಿಳ್ಕೊಳ್ಳೋಣ. ಇದು ನಮ್ಮ ಕನ್ನಡ ನೆಲದ ಒಂದು ಸ್ಪೆಷಲ್ ರೆಸಿಪಿ. ಇದು ಸಾಫ್ಟಾಗಿ ಕ್ರಿಸ್ಪಿಯಾಗಿ ತಿಂದರೆ ಬೆಣ್ಣೆ ಥರ ಕರ್ಗೋಗುತ್ತೆ. ಇದಕ್ಕೆ ಯಾವುದೇ ತರಹದ ಪ್ರಿಪರೇಷನ್ ಅವಶ್ಯಕತೆ ಇರೋದಿಲ್ಲ. ತಕ್ಷಣಕ್ಕೆ ಕಲಸಿ ತಟ್ಟಿ ತಯಾರಿಸ್ಕೊಳ್ಳೋದೆ. ಸೊ ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿ ತಿನ್ನಬಹುದು, ಈವ್ನಿಂಗ್ ಸ್ನ್ಯಾಕ್ ಆಗಿ ತುಂಬ ಚೆನ್ನಾಗಿರುತ್ತೆ. ಲೈಟ್ ಆಗಿ ರಾತ್ರಿ ಊಟಕ್ಕೆ ಏನಾದರೂ ಬೇಕಾದರೆ ಈ ಪರ್ಫೆಕ್ಟ್ ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಳ್ಬಹುದು. ನಮಸ್ಕಾರ ಎಲ್ಲರಿಗೂ, ಕನ್ನಡ ಕುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ಚಾನಲ್ನಲ್ಲಿ ಅಕ್ಕಿ ರೊಟ್ಟಿಯನ್ನು ಸಿಂಪಲ್ ಆಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್. ಇದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇಕಾಗಿರೋ ಸಾಮಗ್ರಿಗಳು: 1 ಬೌಲ್ ಅಕ್ಕಿ ಹಿಟ್ಟು, 1 ಟೀ ಸ್ಪೂನ್ ಜೀರಿಗೆ, 3/4 ಕಪ್ ತೆಂಗಿನಕಾಯಿ, 1/4 ಕಪ್ ಕ್ಯಾರೆಟ್, 1 ಹಿಡಿ ಕರಿಬೇವು, 1 ಹಿಡಿ ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಗಾತ್ರದ ಈರುಳ್ಳಿ, 4 ರಿಂದ 5 ಹಸಿಮೆಣಸಿನಕಾಯಿ. ಈ ಎಲ್ಲವನ್ನ ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಬೇಕು. ನಿಮಗೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋದು ಕಷ್ಟವಾದರೆ ತುರಿದಿಟ್ಕೊಳ್ಬಹುದು, ಅಥವಾ ಈಗೀಗ ಬರ್ತಾ ಇರೋ ಚಾಪರ್ನಲ್ಲಿ ಕೂಡ ಚಾಪ್ ಮಾಡಿಟ್ಕೊಳ್ಬಹುದು. ಆದರೆ ಟೆಕ್ಸ್ಚರ್ ಸ್ವಲ್ಪ ಚೇಂಜ್ ಆಗುತ್ತೆ. ಯಾವುದೇನೇ ಆದರೂ ಈ ಎಲ್ಲಾ ವೆಜಿಟೇಬಲ್ಸ್ ಫುಲ್ ಫೈನ್ ಚಾಪ್ ಆಗಿರುವಂತೆ ನೋಡ್ಕೊಳ್ಳಿ. ಈಗ ಈ ರೊಟ್ಟಿಯನ್ನು ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ತಯಾರಿಸ್ಕೊಳ್ಳೋಣ. ಮೊದಲಿಗೆ ಒಂದು ಅಗಲವಾದ ಪಾತ್ರೆಯನ್ನು ತಗೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಅಕ್ಕಿ ಹಿಟ್ಟು ಜೊತೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಗೂ ಜೀರಿಗೆಯನ್ನು ಸೇರಿಸ್ಕೊಳ್ಬೇಕು. ಈಗ ಈ ಬೌಲ್ಗೆ ಪಕ್ಕದಲ್ಲೇ ಕುದಿಸಿಟ್ಕೊಂಡಿರುವಂತಹ ನೀರನ್ನು ಸೇರಿಸ್ಕೊಳ್ಬೇಕು. ನೀರನ್ನು ಈ ಬೌಲ್ನಲ್ಲಿ ಹಂತ ಹಂತವಾಗಿ ಸೇರಿಸ್ಕೊಳ್ಳೋಣ. ಈ ನೀರನ್ನು ಕೂಡ ಒಂದೇ ಸಾರಿ ಸೇರಿಸ್ಕೊಳ್ದೆ ಸ್ವಲ್ಪ ಸ್ವಲ್ಪವಾಗಿ ಸೇರಿಸ್ಕೊಂಡು ಪೂರ್ತಿಯಾಗಿ ನಾದ್ಕೊಳ್ಳೋಣ. ನೀವು ಎಷ್ಟು ನಾದ್ಕೊಳ್ತೀರೋ ರೊಟ್ಟಿ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಅನ್ನೋದು ನೆನಪಿನಲ್ಲಿರಲಿ. ಈಗ ಈ ಹಿಟ್ಟನ್ನು ಕಲಸಿ ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಅಕ್ಕಿ ಹಿಟ್ಟು ಉದುರಾಗಿರುತ್ತೆ. ಹೀಗೆ ನಾವು ಅಕ್ಕಿ ಹಿಟ್ಟನ್ನು ಬಿಸಿ ನೀರಿನಲ್ಲಿ ಹಾಕಿ ಕಲಸಿ ಮುಚ್ಚಿಡೋದ್ರಿಂದ ಅಕ್ಕಿ ಹಿಟ್ಟಿನಿಂದ ಸ್ಟಾರ್ಚ್ ರಿಲೀಸ್ ಆಗಿ ಅದು ಸ್ವಲ್ಪ ಜಿಗಿಟಾಗತ್ತೆ. ಈಗ ಈ ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟಿಗೆ ಕಟ್ ಮಾಡಿ ಇಟ್ಕೊಂಡ ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಲಸ್ಕೊಳ್ಳೋಣ. ಹೀಗೆ ಪೂರ್ತಿಯಾಗಿ ಕಲಸಿದ ನಂತರ ಈ ಪಾತ್ರೆಗೆ ತುರಿದ ಕ್ಯಾರೆಟ್ ಹಾಗೂ ಸಣ್ಣದಾಗಿ ಹಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಸೇರಿಸಿ ನಾದಿಟ್ಕೊಳ್ಳೋಣ. ನಾವು ಈರುಳ್ಳಿಯನ್ನು ಸೇರಿಸಾದ್ಮೇಲೆ ಈರುಳ್ಳಿ ನೀರನ್ನು ಬಿಡುತ್ತೆ. ಸೊ ಅದಕ್ಕೋಸ್ಕರ ಈರುಳ್ಳಿಯನ್ನು ಕೊನೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ. ಈರುಳ್ಳಿಯನ್ನು ಒಂದು ವೇಳೆ ಮುಂಚೆನೇ ಸೇರಿಸಿಟ್ಕೊಂಡ್ರೆ ನಮಗೆ ಈ ಹಿಟ್ಟಿನ ಹದ ಹಾಗೂ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ. ಹೀಗೆ ಹಿಟ್ಟನ್ನು ಪೂರ್ತಿಯಾಗಿ ನಾದಿ ಇದರ ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಹೊತ್ತು ಅದೇ ಬಿಸಿನಲ್ಲಿ ಬಿಡೋಣ. ನೋಡಿ, ಈ ಹಿಟ್ಟೆಲ್ಲ ಒಂದು ಕಡೆ ಸೇರ್ಕೊಂಡಿದೆ. ಹೀಗೆ ನಾದಿಟ್ಕೊಳ್ಬೇಕು. ಹೀಗೆ ನಾದ್ಕೊಂಡು ಕನಿಷ್ಠ 15 ನಿಮಿಷ ನೆನೆಸಿಟ್ಕೊಳ್ಳೋಣ. 30 ನಿಮಿಷ ನೆನೆಸಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. 30 ನಿಮಿಷಗಳಾದ ನಂತರ ಈ ಹಿಟ್ಟನ್ನು ಹೀಗೆ ಕೈಗೆ ಎಣ್ಣೆಯನ್ನು ಸವರ್ಕೊಂಡು ಇದ್ರೆ ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಮೇಲೆ, ಇಲ್ಲ ಅಂದರೆ ನಾವಿಲ್ಲಿ ಯೂಸ್ ಮಾಡಿರೋ ಜುಗಾಡ್ ಥರ ಒಂದು ಗೋಧಿ ಹಿಟ್ಟಿನ ಕವರನ್ನು ಕಟ್ ಮಾಡಿಟ್ಕೊಂಡು ಅದನ್ನು ಪೂರ್ತಿಯಾಗಿ ತೊಳೆದು ಅದನ್ನು ಹಿಂದಿರುಗಿಸ್ಕೊಂಡು ಬಳಸಬಹುದು. ಹೀಗೆ ಆ ಕವರ್ ಮೇಲೆ ಈ ಹಿಟ್ಟನ್ನು ತಟ್ಕೊಳ್ಳೋಣ. ಈ ಹಿಟ್ಟನ್ನು ತುಂಬ ತೆಳ್ಳಗೆ ತಟ್ಟಿಟ್ಕೊಳ್ಬೇಕಾಗತ್ತೆ. ನಾವೇನಾದರೂ ತರಕಾರಿಗಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿಲ್ಲ ಅಂದರೆ ಇಲ್ಲಿ ತೆಳ್ಳಗೆ ತಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅನ್ನೋದು ನೆನಪಿನಲ್ಲಿರಲಿ. ಹಿಟ್ಟನ್ನು ಹೀಗೆ ತಟ್ಕೊಂಡು ಒಂದು ಮಂದವಾದ ಬಿಸಿ ಹೆಂಚಿನ ಮೇಲೆ ಸುಟ್ಕೊಳ್ಬೇಕು. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಸುಟ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಿಟ್ಟು ಬೇಯೋದಕ್ಕೆ ಟೈಮ್ ಕೊಡಿ. ನೀವೇನಾದರೂ ಫ್ಲೇಮ್ ಹೈನಲ್ಲಿ ಇಟ್ಕೊಂಡು ಹಿಟ್ಟನ್ನು ಬೇಯಿಸ್ಕೊಂಡ್ರೆ ಹಿಟ್ಟು ಮೇಲೆ ಸುಟ್ಟು ಹೋಗಿ ಒಳಗೆ ಹಸಿಯಾಗೇ ಇರುತ್ತೆ ಅನ್ನೋದು ನೆನಪಿನಲ್ಲಿರಲಿ. ಹೆಂಚೇನಾದರೂ ಪೂರ್ತಿ ಕಾಯಲಿಲ್ಲ ಅಂದರೆ ರೊಟ್ಟಿ ಈ ಥರ ಕಟ್ಟಾಗತ್ತೆ. ಅದಕ್ಕಾಗಿ ಹೆಂಚನ್ನು ಪೂರ್ತಿಯಾಗಿ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆಯನ್ನು ಸವರಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂನಲ್ಲಿ ಇಟ್ಕೊಂಡು ರೊಟ್ಟಿ ಹಾಕ್ಕೊಳ್ಳೋಣ. ರೊಟ್ಟಿಯನ್ನು ಹೆಂಚು ಮೇಲೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು. ಆಗಲೇ ಏನಾದರೂ ಮಗ್ಚಾಕೋದಕ್ಕೆ ನೋಡಿದ್ರೆ ರೊಟ್ಟಿ ಕಿತ್ತೋಗುತ್ತೆ. ರೊಟ್ಟಿಯನ್ನು ಹೆಂಚಿನ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಿ ಅದರ ಮೇಲೆ ಎಣ್ಣೆಯನ್ನು ಸೇರಿಸ್ಕೊಂಡು ಒಂದು ಕಡೆ ಬೇಯಿಸ್ಕೊಂಡ ನಂತರ ಫ್ಲಿಪ್ ಮಾಡಿ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ. ಹೀಗೆ ನಿಧಾನವಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನೆನಪಿನಲ್ಲಿರಲಿ. ಹೀಗೆ ರೊಟ್ಟಿಯನ್ನು ಎಲ್ಲ ಕಡೆಯಿಂದಲೂ ತಿರುಗಿಸ್ಕೊಳ್ತಾ ಕೆಂಪಗಾಗೋವರೆಗೂ ಬೇಯಿಸ್ಕೊಳ್ಳೋಣ.
ಹೀಗೆ ಈ ರೊಟ್ಟಿಯನ್ನ ತಟ್ಟಿ ಕೆಂಪಗಾಗೋವರೆಗೂ ಎಲ್ಲ ಕಡೆಯಿಂದಲೂ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾದ ಅಕ್ಕಿ ರೊಟ್ಟಿ ತಿನ್ನಲು ಸಿದ್ಧ. ಈ ಅಕ್ಕಿ ರೊಟ್ಟಿ ಜೊತೆ ನೆಂಚ್ಕೊಳ್ಳೋದಕ್ಕೆ ಸ್ಪೈಸಿ ಆಗಿರುವಂತಹ ಚಟ್ನಿಯನ್ನ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಮೀಡಿಯಂ ಗಾತ್ರದ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದು, 1 ಟೀ ಸ್ಪೂನ್ ಉಪ್ಪು, ಅರ್ಧ ಕಪ್ ಕಾಯಿ ತುರಿ, ಅರ್ಧ ಕಪ್ ಕಡಲೆ ಬೀಜ, 8 ಒಣಮೆಣಸಿನಕಾಯಿ. ನಾನು ಇಲ್ಲಿ 4 ಗುಂಟೂರು ಹಾಗೂ 4 ಬ್ಯಾಡಗಿ ಮೆಣಸಿನಕಾಯಿಯನ್ನು ಬಳಸಿದ್ದೇನೆ. 4 ಎಸಳು ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಹುಣಸೆ ಹಣ್ಣು ಹಾಗೂ 1 ಟೇಬಲ್ ಸ್ಪೂನ್ ಬೆಲ್ಲ. ಈ ಚಟ್ನಿಯನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಒಲೆ ಹಚ್ಚಿ ಅದರ ಮೇಲೆ ದಪ್ಪ ತಳದ ಬಾಣಲೆಯನ್ನಿಟ್ಟು ಅದು ಬಿಸಿಯಾದ ನಂತರ ಬಾಣಲೆಗೆ ಎತ್ತಿಟ್ಟುಕೊಂಡ ಕಡಲೆ ಬೀಜವನ್ನು ಹಾಕೊಂಡು ಅದು ಕೆಂಪಾಗೋವರೆಗೂ ಹುರಿದುಕೊಳ್ಳೋಣ. ಹೀಗೆ ಕಡಲೆ ಬೀಜ ಕೆಂಪಾದ ನಂತರ ಒಲೆಯನ್ನು ಆರಿಸಿ ಕಡಲೆ ಬೀಜವನ್ನು ಸೈಡ್ನಲ್ಲಿಟ್ಟಿಟ್ಕೊಂಡು ಕಡಲೆ ಬೀಜದ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದು ಬಿಸಿಯಾದ ನಂತರ ಎತ್ತಿಟ್ಟುಕೊಂಡ ಒಣಮೆಣಸಿನಕಾಯಿ ಹಾಗೂ ಈರುಳ್ಳಿಯನ್ನು ಹಾಕಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರಿದುಕೊಳ್ಬೇಕಾಗತ್ತೆ. ಹೀಗೆ ಈರುಳ್ಳಿಯನ್ನು ಹುರಿದುಕೊಂಡು ಚಟ್ನಿ ಮಾಡ್ಕೊಳ್ಳೋದ್ರಿಂದ ಚಟ್ನಿ ತಿಂದಾದ್ಮೇಲೆ ಬಾಯಿಯಿಂದ ಈರುಳ್ಳಿ ವಾಸನೆ ಬರೋದಿಲ್ಲ. ಹೀಗೆ ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಒಲೆಯನ್ನು ಆರಿಸಿ ಇದನ್ನು ತಣ್ಣಗೆ ಮಾಡಿಕೊಂಡು ಈ ಈರುಳ್ಳಿಯನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಈರುಳ್ಳಿ ಹಾಗೂ ಒಣಮೆಣಸಿನಕಾಯಿ ಜೊತೆ ಮಿಕ್ಸಿ ಜಾರಿಗೆ ಉಪ್ಪು, ಹುಣಸೆ ಹಣ್ಣು, ಬೆಲ್ಲ, ಬೆಳ್ಳುಳ್ಳಿ, ಕಾಯಿ ತುರಿ ಎಲ್ಲವನ್ನು ಸೇರಿಸಿ ಪೂರ್ತಿ ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಈಗ ಈ ಮಿಕ್ಸಿ ಜಾರಿಗೆ ಮೊದಲೇ ಹುರಿದು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿರುವಂತಹ ಕಡಲೆ ಬೀಜವನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡ್ರೆ ಸ್ಪೈಸಿ ಚಟ್ನಿ ಅಕ್ಕಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ಸಿದ್ಧ. ಇದೇ ತರಹದ ಅಥೆಂಟಿಕ್ ರೆಸಿಪಿಗಳಿಗಾಗಿ ಕನ್ನಡ ಕುಕ್ ಬುಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.